ನಮಸ್ಕಾರ ಭಕ್ತರೇ, ಇಂದು ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಕಥೆಯ 6ನೆಯ ಭಾಗವನ್ನು ನೋಡಲಿದ್ದೇವೆ. ಈ ಭಾಗದಲ್ಲಿ ಸ್ವಾಮಿ ಮಠದಲ್ಲಿ ಹೇಗೆ ಜೀವನ ನಡೆಸಿದರು, ಶಿಷ್ಯರಿಗೆ ಪಾಠ ನೀಡಿದರು, ಭಕ್ತರಿಗೆ ಸಹಾಯ ಮಾಡಿದರು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಅವರು ದೇವರ ಸೇವೆಯಲ್ಲಿ ತಮ್ಮ ದಿನಚರಿ ಹೇಗೆ ಕಳೆದಿದ್ದೋ ಅನ್ನೋದನ್ನು ನೋಡೋಣ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದಿನಚರಿ ತುಂಬ ಸರಳವಾಗಿತ್ತು. ಬೆಳಿಗ್ಗೆ ಪೂಜೆ ಹಾಗೂ ಶಿಷ್ಯರಿಗೆ ಪಾಠವನ್ನು ಹೇಳಿಕೊಡುತ್ತಿದ್ದರು, ಭಕ್ತರಿಗೆ ಆಶೀರ್ವಾದವನ್ನು ನೀಡುತ್ತಿದ್ದರು. ಈ 3 ಮುಖ್ಯ ಕೆಲಸಗಳು ಅವರದ್ದಾಗಿತ್ತು. ಅವರು ದಿನನಿತ್ಯದ ಕೆಲಸಗಳಲ್ಲಿ ಶಿಸ್ತಿನ, ಸಮರ್ಪಣೆಯ ಮತ್ತು ಪ್ರಾಮಾಣಿಕತೆಯೊಂದಿಗೆ ನಿರ್ವಹಿಸಿದರು. ಮಠದಲ್ಲಿ ಶಾಂತಿ, ವಿದ್ಯೆ ಮತ್ತು ಭಕ್ತಿ ತುಂಬಿತ್ತು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಠದಲ್ಲಿ ಶಿಷ್ಯರಿಗೆ ಪಾಠ ಮಾಡುವ ವಿಧಾನ ತುಂಬ ಸರಳವಾಗಿತ್ತು. ಅವರು ಜ್ಞಾನವನ್ನು ತೋರಿಸಲು ಅಲ್ಲ, ಬದಲಿಗೆ ಶಿಷ್ಯರನ್ನು ರೂಪಿಸಲು ಪಾಠ ಮಾಡುತ್ತಿದ್ದರು. ಪ್ರತಿದಿನ ನಿಗದಿತ ಸಮಯಕ್ಕೆ ಪಾಠ ಶುರುವಾಗುತ್ತಿತ್ತು. ಶಿಷ್ಯರು ಮೌನವಾಗಿ ಹಾಗೂ ಶ್ರದ್ಧೆಯಿಂದ ಕುಳಿತು ಪಾಠವನ್ನು ಕೇಳುತ್ತಿದ್ದರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತರನ್ನು ದೇವರ ರೂಪದಲ್ಲಿ ನೋಡುತ್ತಿದ್ದರು. ತಮ್ಮ ಬಳಿಗೆ ಬಂದ ಪ್ರತಿಯೊಬ್ಬರೂ ಅವರಿಗೆ ಗೌರವಪೂರ್ಣವಾಗಿದ್ದರು. ಯಾರೇ ಬಂದರೂ ಅವರು ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ, ಸ್ವಾಮಿಯು ಒಂದೇ ರೀತಿಯ ಪ್ರೀತಿ ಮತ್ತು ಕರುಣೆಯಿಂದ ವರ್ತಿಸುತ್ತಿದ್ದರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯು ಯಾವತ್ತೂ ಲೌಕಿಕ ಆಸೆಗಳಿಗೆ ಅಂಟಿಕೊಂಡಿರಲಿಲ್ಲ. ಅವರು ತನ್ನ ಜೀವನದಲ್ಲಿ ಸಂಪತ್ತು, ಗೌರವ ಅಥವಾ ವೈಭೋಗವನ್ನು ಮುಖ್ಯವಾಗಿ ನೋಡಿದವರಲ್ಲ. ಬದಲಾಗಿ ಧರ್ಮ, ಶಿಸ್ತು, ಶ್ರದ್ಧೆ ಮತ್ತು ಭಕ್ತಿ ಅವರಿಗೆ ಮುಖ್ಯವಾಗಿತ್ತು. ಪ್ರತಿಯೊಂದು ದಿನವೂ ಸ್ವಾಮಿ ತಮ್ಮ ಆಚಾರ, ನಡೆ ಮತ್ತು ಮಾತನಾಡುವ ಮೂಲಕ ಶಿಷ್ಯರಿಗೆ ಪಾಠ ನೀಡುತ್ತಿದ್ದರು. ಸ್ವಾಮಿಯಲ್ಲಿನ ದೈವಿಕ ಶಕ್ತಿ ಭಕ್ತರಿಗೆ ಬಹಳ ಸ್ಪಷ್ಟವಾಗಿತ್ತು. ಯಾರೇ ಬಂದರೂ ಅವರ ಎದುರು ಭಕ್ತಿಯ ಹೃದಯದಿಂದ ಕುಳಿತುಕೊಳ್ಳುತ್ತಿದ್ದರು. ಸ್ವಾಮಿ ಅವರ ನೋವು, ತೊಂದರೆ, ಸಂಕಷ್ಟ ಎಲ್ಲವನ್ನು ತಮ್ಮದೇ ನೋವಿನಂತೆ ಭಾವಿಸುತ್ತಿದ್ದರು. ಆದ್ದರಿಂದ ಸಹಜವಾಗಿಯೇ ಅವರು ಭಕ್ತರಿಗೆ ಪರಿಹಾರ, ಮಾರ್ಗದರ್ಶನ ಮತ್ತು ಧೈರ್ಯವನ್ನು ತುಂಬುತ್ತಿದ್ದರು. ಸ್ವಾಮಿಯು ಎಲ್ಲರಿಗೂ ಸಮಾನವಾಗಿ ಪ್ರೀತಿ ಮತ್ತು ಕರುಣೆ ತೋರಿಸುತ್ತಿದ್ದರು. ಬಡವರಾಗಿರಲಿ ಅಥವಾ ಶ್ರೀಮಂತರೇ ಆಗಿರಲಿ ಅಥವಾ ಹಿರಿಯರೇ ಆಗಿರಲಿ ಅಥವಾ ಯುವಕರೇ ಆಗಿರಲಿ, ಯಾರಿಗೂ ಪ್ರತ್ಯೇಕತೆಯನ್ನು ಅವರು ನೀಡುತ್ತಿರಲಿಲ್ಲ. ಭಕ್ತರು ಸ್ವಾಮಿ ಬಳಿಗೆ ಬಂದಾಗ ತಮ್ಮ ಹೃದಯದ ಮಾತುಗಳನ್ನು ನಿರ್ಬಂಧವಿಲ್ಲದೆ ಹಂಚಿಕೊಳ್ಳಬಹುದು ಎಂದು ಭರವಸೆ ಹೊಂದಿದ್ದರು. ಶಿಷ್ಯರು ಸ್ವಾಮಿಯ ಪಾಠ ಕೇಳಿ ಮನಸ್ಸಿನಲ್ಲಿ ಆಳವಾದ ಧಾರಣೆ ಮಾಡುತ್ತಿದ್ದರು. ಸ್ವಾಮಿ ಹೇಳುತ್ತಿದ್ದರು, ಜ್ಞಾನವು ಕೇವಲ ಗ್ರಂಥ ಓದುವುದಲ್ಲ, ಜೀವನದಲ್ಲಿ ಅನುಸರಿಸುವುದರಲ್ಲಿಯೂ ಸತ್ಯವಾಗಬೇಕು. ಭಕ್ತಿ, ಶ್ರದ್ಧೆ, ಸತ್ಯತೆಯೊಂದಿಗೆ ನಡೆಯುವ ವ್ಯಕ್ತಿಯೇ ನಿಜವಾದ ಜ್ಞಾನಿ ಎಂದು ತಿಳಿಸಿಕೊಡುತ್ತಿದ್ದರು. ಸ್ವಾಮಿಯು ಶಿಷ್ಯರಿಗೆ 3 ಮಾತುಗಳನ್ನು ತಿಳಿಸಿದರು. ಅವುಗಳೇನೆಂದರೆ, ಶಿಷ್ಯನೇ, ನಿನಗೆ ಜ್ಞಾನವಿದ್ದರೂ ಶ್ರದ್ಧೆ ಇಲ್ಲದಿದ್ದರೆ ಅದು ನಿಜವಾದ ಜ್ಞಾನ ಅಲ್ಲ. ಭಕ್ತಿ ಇದ್ದರೂ ಶಿಸ್ತು ಇಲ್ಲದಿದ್ದರೆ ಅದು ಶುದ್ಧ ಭಕ್ತಿ ಆಗುವುದಿಲ್ಲ. ನಿನ್ನ ಕಾರ್ಯಗಳಲ್ಲಿ ಶ್ರದ್ಧೆ, ನಿಷ್ಠೆ, ಶಿಸ್ತು, ಸತ್ಯತೆಯು ಕಳೆಯದಂತೆ ನಡೆ. ಈ 3 ಮಾತುಗಳನ್ನು ಶಿಷ್ಯರಿಗೆ ತಿಳಿಸಿದರು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ 6ನೆಯ ಭಾಗವಾಗಿದ್ದು, ಮುಂದಿನ ಭಾಗದಲ್ಲಿ ಅಂದರೆ 7ನೆಯ ಭಾಗದಲ್ಲಿ ನಾವು ಸ್ವಾಮಿಗಳು ಮಾಡಿದ ಅದ್ಭುತಗಳು ಮತ್ತು ಭಕ್ತರ ಜೀವನದಲ್ಲಿ ಮಾಡಿದ ಪರಿವರ್ತನೆಗಳನ್ನು ನೋಡೋಣ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ಸದಾ ನಿಮ್ಮ ಮೇಲಿರಲಿ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.